ಇನ್ನು ಕೇಂದ್ರ ಸರ್ಕಾರ ಮಂಡಿಸಿದಂತಹ ಬಜೆಟ್ಗೆ ಬೆಳಗಾವಿಯಲ್ಲಿ ರೈತರು ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ. ಬಡವರ ಮಧ್ಯಮ ರೈತಾಪಿ ವರ್ಗದ ಜನರ ನಿರೀಕ್ಷೆಗಳು ಸಾಕಷ್ಟಿದ್ವು. ಎಲ್ಲರೂ ಕೂಡ ನಿರೀಕ್ಷೆ ಇಟ್ಟಿದ್ರು. ಎಲ್ಲರ ನಿರೀಕ್ಷೆಗಳು ಕೂಡ ಹುಸಿಯಾಗಿದ್ದಾವೆ. ಬಜೆಟ್ನಲ್ಲಿ ರೈತರ ಸಮಸ್ಯೆಗಳಿಗೆ ಯಾವುದೇ ಸಮಾಧಾನ ಇಲ್ಲ. ಇನ್ನು ಬರ ಇತ್ತು, ರಾಜ್ಯದಲ್ಲಿ ಬರ ಪರಿಹಾರ ಇಲ್ಲ, ರೈತರ ಸಾಲ ಮನ್ನಾ ಇಲ್ಲ, ಬೆಲೆ ಏರಿಕೆ ತಗ್ಗಿಸೋದಕ್ಕೆ ಯಾವುದೇ ಕ್ರಮ ಕೈಗೊಂಡಿಲ್ಲ, ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಏನೇನೂ ಮಾಡಿಲ್ಲ. ಜನಸಾಮಾನ್ಯರ ಪಾಲಿಗೆ ಇದು ಶೂನ್ಯ ಬಜೆಟ್ ಅಂತ ರೈತರು ಕಿಡಿಕಾರಿದ್ದಾರೆ. ಏನು ತೃಪ್ತಿ ತಗೊಂಡ್ಬಂದಿಲ್ರಿ. ಮತ್ತು ನಾವು ಎಲ್ಲ ಥರದೊಳಗೆ ನಮ್ಗೆ ಸೌಲಭ್ಯ ಆಕೈತೆ ಅಂತ ನಾವು ತಿಳ್ಕೊಂಡಿದ್ದು ರೀ. ಆದ್ರೆ ಅವ್ರು ಯಾವುದೇ ರೀತಿಯೊಳಗೆ ಏನೂ ನಮ್ಗೆ ಬಜೆಟ್ ಮಂಡಿನೊಳಗೆ ಏನೂ ಮಾಡಿಲ್ಲ. ಎಲ್ಲ ಥರದ ಕಾಳು ದಿನಸಿ, ಗ್ಯಾಸ್ ಸಿಲಿಂಡರ್, ಪೆಟ್ರೋಲು ಎಲ್ಲದ್ರೊಳಗೆ ಜಾಸ್ತಿ ಬೆಲೆ ಏರಿಕೆ ಮಾಡಿದಾರು. ಮತ್ತು ನಾವು ಬಡವ್ರು ಹೇಗೆ ಹೊಟ್ಟೆ ತುಂಬಿಸ್ಕೋಬೇಕ್ರಿ? ಮತ್ತು ಇವತ್ತು ನಾವು ದುಡ್ಕೊಂಬಂದ್ರೆ ನಮ್ಗೆ ಹೊಟ್ಟೆ ತುಂಬ್ತದ್ರಿ. ಅವ್ರು ಅಲ್ಲಿ ಕುರ್ಚಿ ಮೇಲೆ ಕುಂತ ಎಲ್ಲ ನಾನಾ ಥರ ಬೇಕಾದ್ ಮಾತಾಡ್ತಾರೆ ರೀ. ಆದ್ರೆ ಇಲ್ಲಿ ಒಂದು ದಿನ ಅವ್ರಿಗೆ ಇಂಥದ್ರೊಳಗೆ ಬಿಸಿಲೊಳಗೆ ಮಾಡಿದ್ರೆ ಗೊತ್ತಾಗ್ತದೆ ರೀ ಏನು ಎದ್ರ ಬಗ್ಗೆ ಅನ್ನೋದೆಲ್ಲ ಗೊತ್ತಾಗ್ತದ್ರ. ಆದ್ರೆ ಅವ್ರು ಯಾವ ಥರ ಏನೂ ಮಾಡಿಲ್ಲ ನಮ್ಗೆ. ಅದು ಏನೂ ತೃಪ್ತಿ ತೊಗೊಂಬಂದಿಲ್ಲ ರೀ. ಮತ್ತು ನಾವು ಎಲ್ಲ ಥರದೊಳಗೆ ನಮ್ಗೆ ಸೌಲಭ್ಯ ಆಕೈತೆ ಅಂತ ನಾವು ತಿಳ್ಕೊಂಡಿದ್ದು ರೀ. ಆದ್ರೆ ಅವ್ರು ಯಾವುದೇ ರೀತಿಯೊಳಗೆ ಏನೂ ನಮ್ಗೆ ಬಜೆಟ್ ಮಂಡಿನೊಳಗೆ ಇಲ್ಲ ಸರ್. ಇವತ್ತಿನ ಕೇಂದ್ರ ಬಜೆಟು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರ ಇದೆ. ಯಾಕಂತಂದರೆ ಯಾವ ಬಜೆಟನ್ನು ಕೂಡ ಸರಿಯಾದಂಥ ಮಂಡನೆ ಮಾಡಿಲ್ಲ. ಲಕ್ಷಪತಿ ದೀದಿ ಅಂತೇಳಿ ತೊಗೊಂಡು ಬಂದರು, ಅದು ಸ್ಪಷ್ಟತೆಯೇ ಇಲ್ಲ. ಆಮೇಲೆ ಎಸ್ ಎಚ್ ಜಿಗಳಿಗೆ 9 ಕೋಟಿ 83 ಲಕ್ಷ ಎಸ್ ಎಚ್ ಜಿಗಳಿಗೆ ಬರೀ 9 ಕೋಟಿ ಸರ್. ಅದು ಯಾವ ಮೂಲೆಗೆ ಹತ್ತುತ್ತೆ ಸರ್? ಇವತ್ತು ಅದು ಕೂಡ ಆಗಿಲ್ಲ. ಗ್ರಾಮೀಣ ಭಾಗದ ಮಹಿಳೆಯರು, ಆಮೇಲೆ ಅದರಲ್ಲಿ ಕೃಷಿ ಕೂಲಿ ಕಾರ್ಮಿಕರು ಇದ್ದಾರೆ, ಹೆಣ್ಮಕ್ಳು ಹೊಲದಲ್ಲಿ ದುಡಿಯುವಂಥ ಮಹಿಳೆಯರಿದ್ದಾರೆ, ಸಣ್ಣ ಮಹಿಳೆಯರು ರೈತರಿದ್ದಾರೆ. ಅಂಥವ್ರಿಗೆ ಇವತ್ತು ಅನುಕೂಲ ಆಗುವಂಥ ಒಂದು ಕೆಲಸನೂ ಕೂಡ ಇವತ್ತು ಮಾಡಲಿಲ್ಲ ಸರ್. ಇವತ್ತು ಮಹದಾಯಿ, ಮೇಕೆದಾಟು ಎಲ್ಲನೂ ಕಡೆಗಣಿಸುವಂಥ ಕೆಲಸ ಮಾಡಿದರು. ಇವತ್ತು ಈ ವರ್ಷ ಬರಗಾಲ ಇದ್ದರೆ ಆ ಬರಗಾಲದ ಹಣ ಸರ್ ಕೇಂದ್ರದಿಂದ 1 ರೂಪಾಯಿ ಕೂಡ ಬಂದಿಲ್ಲ ಸರ್. ರೈತರನ್ನ ಹೇಗೆ ಸರ್ ಇವ್ರು ಬದುಕಿಸ್ತಾರೆ? ರೈತರು ದೇಶದ ಬೆನ್ನೆಲುಬು ಅಂತಾರೆ. ಎಲ್ಲಿದೆ ಇವ್ರದ್ದು? ಎಲ್ಲ ಸ್ವಾರ್ಥಕ್ಕೋಸ್ಕರ ಇವತ್ತು ಬಜೆಟ್ ಮಂಡನೆ ಆಗಿದೆ. ಇದನ್ನು ನಾವು ಖಂಡಿಸ್ತೀವಿ. ಇದರ ಜೊತೆಗೆ ಇವತ್ತು ನಾವು ಅನ್ಕೊಂಡಿದ್ವಿ ಮನ್ರೇಗಾದಲ್ಲಿ ಏನಾದರೂ ಹೆಚ್ಚಿನ ಲಾಭ ಸಿಗುತ್ತೆ ಏನೋ ಅಂತ ಹೇಳಿ ಅನ್ಕೊಂಡಿದ್ವಿ. ಇವತ್ತು ಮನ್ರೇಗಾದಲ್ಲಿ ಮಾನವ ದಿನಗಳನ್ನ ಹೆಚ್ಚಿಗೆ ಮಾಡಿಲ್ಲ, ಅವ್ರ ಕೂಲಿ ಮೊತ್ತವನ್ನು ಹೆಚ್ಚಿಗೆ ಮಾಡಿಲ್ಲ. ಅವ್ರ ಕೂಲಿ ಮೊತ್ತ 3 ತಿಂಗಳದಿಂದ ಆದ್ರೂ 4 ತಿಂಗಳಾದರೂ ಇನ್ನೂ ಕೂಡ ಅವ್ರಿಗೆ ಪೇಮೆಂಟ್ ಸರಿಯಾಗಿ ನಮಗೆ ಬಂದು ತಲುಪ್ತಾ ಇಲ್ಲ, ನಮ್ಮ ಮಹಿಳೆಯರಿಗೆ ಮತ್ತು ಪುರುಷರಿಗೆ. ಸೊ ಈ ರೀತಿ ಆದಾಗ ಇವತ್ತು ಮಕ್ಕಳು ಎಜುಕೇಷನ್ ಮಾಡೋದು ತುಂಬ ಕಷ್ಟ ಆಗ್ತಾ ಇದೆ. ಹಾಗೆ ಅದರ ಜೊತೆಗೆ ಏನಂತಂದರೆ ವೃದ್ಧರನ್ನ ನೋಡ್ಕೊಳ್ಳೋದು ತುಂಬ ಕಷ್ಟ ಆಗ್ತಾ ಇದೆ. ಎಲ್ಲ ರೇಟು ಇವತ್ತು ಬೆಲೆ ರೇಟು ಗಗನಕ್ಕೇರಿದೆ. ಇವತ್ತು ಸಿಲಿಂಡರ್ ರೇಟು 1150 ಆಗಿದೆ. ಇವತ್ತು ಅದನ್ನು ಕಡಿಮೆ ಮಾಡ್ತಾರೆ ಅಂದ್ಕೊಂಡಿದ್ವಿ. ಪೆಟ್ರೋಲು, ಡೀಸೆಲು ಎಲ್ಲ ರೇಟು, ಎಣ್ಣೆ ಕಾಳು ರೇಟ್ ಇವತ್ತು ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಇವತ್ತು ಎಲ್ಲ ರೇಟು ಕೂಡ ಹೈ ಆಗಿದೆ. ಇದನ್ನು ಗಗನಕ್ಕೇರಿರೋ ರೇಟನ್ನು ಕಡಿಮೆ ಮಾಡ್ತಾರೆ ಅಂದ್ಕೊಂಡ್ರೆ ಇವತ್ತು ಆಗಿಲ್ಲ. ಇದನ್ನು ತೀವ್ರವಾಗಿ ನಾವು ಖಂಡಿಸ್ತೀವಿ ಸರ್. ಯಾವುದೇ ಥರ ತೃಪ್ತಿ ಬಜೆಟ್ ಆಗಿಲ್ಲ ಅಂತೇಳಿ ಅನ್ಕೋತಿದ್ದೆ ರೈತರಿಗೆ. ಇವತ್ತಿನ ದಿವಸ ಅತಿ ಹೆಚ್ಚು ನಿರೀಕ್ಷೆ ಇಟ್ಟಿದ್ದು ರೈತರ ಬಗ್ಗೆ ಒಂದು ಪ್ಯಾಕೇಜ್ ಘೋಷಣೆ ಮಾಡ್ತಾರೆ. ರೈತರಿಗಾಗಿ ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡಿ ದೇಶದ ರೈತರಿಗೆ ಮಾಧುರಿ ಆಕೈತೆ ಅಂತ ಇದ್ದದ್ದು ಈ ಬಜೆಟ್ನಲ್ಲಿ ರೈತರಿಗೆ ಶೂನ್ಯ ಅಂತೇಳಿ. ರೈತರದು ಬರಗಾಲ ಪರಿಸ್ಥಿತಿ ಇತ್ತು. ಯಾವುದೇ ತೀರ ಬರಗಾಲದ್ದು ಪರಿಹಾರ ಇನ್ನೂ ತನಕ ರೈತರಿಗೆ ಮುಟ್ಟಿಲ್ಲ. ಮತ್ತು ನೀರಾವರಿ ಸೌಲಭ್ಯಗಳನ್ನು ಜಾಸ್ತಿ ಕೊಡ್ತಿದ್ದಾರೆ ಅಂತೇಳಿ ನಿರೀಕ್ಷೆ ಇತ್ತು. ಸಾಲ ಮನ್ನಾ ಮಾಡ್ತಾರಂತ ನಿರೀಕ್ಷೆ ಇತ್ತು. ಈ ಥರ ಯಾವುದೇ ರೈತರಿಗೆ ಈ ಪ್ಯಾಕೇಜನ್ನು ಘೋಷಣೆ ಮಾಡಲ್ಲ. ಇಲ್ರಿ ಸರ್. ಏನೈತ್ರಿ ನಮ್ದೆಲ್ಲ ಹೆಣ್ಮಕ್ಳೆಲ್ಲ ದುಡಿಯಾಕೆ ಹೋಗ್ತಾರ್ರಿ. ಒಂದಿನ ದುಡಿ ಹುಡ್ಕ ಮನ್ಯಾಗ ಗಂಡುಗಳು ನೀ ಅಲ್ಲಿ ಹೋದಿ ಇಲ್ಲಿ ಕೆಲ್ಸಕ್ಕೆ ಹೋಗಿ ಅಂತ ಅದಕ್ಕೂ ಸಿಟ್ಟಿಗೆ ಹೇಳ್ತಾರ್ರಿ. ಮತ್ತು ಜೀವನ ಹೆಂಗೆ ನಡೆಸೋದ್ರಿ? ನಾವು ಯಾವ್ದಾರು ಊರಾಗ ಕೆಲಸ ಹಚ್ಚಂದ್ರೆ ಉದ್ಯೋಗ ಖಾತ್ರಿ ಹಚ್ತಾರ್ರಿ. ಉದ್ಯೋಗ ಖಾತ್ರಿ ಹಚ್ಚಿರ ಅವ್ರು 3 ತಿಂಗಳಿಗೆ 6 ತಿಂಗಳಿಗೆ ಪೇಮೆಂಟ್ ಮಾಡ್ತಾರೆ ಸರ್. ಸೊ ಮಕ್ಳು ಸಾಲಿ ಹೆಂಗೆ ಕಲ್ಸೋದ್ರಿ? ನಾವು ಜೀವನ ಹೆಂಗೆ ನಡೆಸೋದ್ರಿ? ಮನೆ ಜೀವನ ರೀ. ಯಾವ್ದು ರೇಟ್ ಕಡಿಮೆ ಐತ್ರಿ ಸರ್? ಈಗ ಯಾವುದು ರೇಟ್ ಕಡಿಮೆ ಇಲ್ರಿ. ಸಿಲಿಂಡ್ರ್ ಬೇರೆ 1150 ಆಗೈತ್ರಿ. ಗಾಂಧಿ ಎಣ್ಣೆ ಬೆಲೆ 200 ಆಗೈತ್ರಿ. ಬ್ಯಾಳಿ ಬೆಲೆ 40 ಆಗೈತ್ರಿ. ಹೆಂಗೆ ಜೀವನ ಹೆಂಗೆ ನಡೆಸೋದ್ರಿ ಸರ್? ಯಾವುದು ಇನ್ನೂ